ಪಾಪ ನಿವಾರಣೆ ಮಾಡಲೆಂದು ಅಲ್ಲ. ಅಲ್ಲ, ನೆನ್ಪಿಟ್ಕೊಳ್ಳಿ. ಯೇಸು ಬರ್ತಾರಲ್ಲ ಅವಾಗ ನನ್ನ ಪಾಪ ಎಲ್ಲ ಪರಿಹಾರ ಆಗುತ್ತೆ ಅಂತ ತಿಳ್ಕೊಂಡು ಮೂರ್ಖರಾಗಬೇಡಿ. ಪಾಪ ಪರಿಹಾರ ಬಲಿ ಅರ್ಪಿಸಿ ಆಯಿತು. ಇವತ್ತಿನ ಸೆಕೆಂಡ್ ರೀಡಿಂಗ್ ನಾನು ಹೇಳ್ತಾ ಇರೋದು ನಿಮಗೆ, ಮನೆಗೆ ಹೋಗಿ ಓದಿ ಅದು ಹೌದು ಅಲ್ಲೋ ಅಂತ. ಓಕೆ, ಪಾಪ ನಿವಾರಣೆ ಮಾಡಲೆಂದು ಅಲ್ಲ. ಮತ್ತೆ ಯಾಕೆ ಬರ್ತಾರೆ? ಫಸ್ಟ್ ಬಂದಿದ್ದು ಪಾಪ ನಿವಾರಣೆ ಮಾಡಲು, ಮತ್ತೆ ಬರ್ತಾರಂತೆ ಪಾಪ ನಿವಾರಣೆ ಮಾಡಕ್ಕಲ್ಲ ಅಂತೆ. ಪಾಪಿಗಳು ನೋಡ್ಕೊಂಡಲ್ಲ ಯೇಸು ಬರೋದು, ನೆನ್ಪಿಟ್ಕೊಳ್ಳಿ. ಯೇಸು ಮೊದಲನೇ ಬಾರಿ ಬಂದಿದ್ದು ಪಾಪಿಗಳು ನೋಡ್ಕೊಂಡು. ಅವ್ರು ಹೇಳ್ತಾರೆ, ನಾನು ಬಂದಿದ್ದು ನೀತಿವಂತರ ಹುಡುಕಿಕೊಂಡಲ್ಲ, ಪಾಪಿಗಳು ನೋಡ್ಕೊಂಡು ಅಂತ. ಆದರೆ ಸೆಕೆಂಡ್ ಟೈಮ್ ಅವ್ರು ಬರೋದು ಪಾಪಿಗಳು ನೋಡ್ಕೊಂಡಲ್ಲ, ನೀತಿವಂತರ ನೋಡ್ಕೊಂಡು. ನೆನ್ಪಿಟ್ಕೊಳ್ಳಿ. ಎಲ್ಲ ಟೈಮ್ ಒಂದೇ ಕತೆ, ಅಜ್ಜಿ ಕತೆ ಥರ ಹೇಳ್ಕೊಂಡು ಕಾಲ ಕಳ್ಕೊಂಡು ಸತ್ತೋಗ್ಬೇಡಿ. ಅಂದರೆ ಯೇಸು ಬಂದಿದ್ದು ಪಾಪಿಗಳು ನೋಡ್ಕೊಂಡು. ಕರೆಕ್ಟಪ್ಪ, ಯೇಸು ಬಂದಿದ್ದಾಯ್ತು, ಕೆಲಸ ಮುಗಿಸಿದ್ದು ಆಯಿತು, ಅವ್ರು ಹೋಗಿದ್ದು ಆಯಿತು, ಮತ್ತೆ ಬರ್ತಾರೆ. ಪಾಪಿಗಳು ನೋಡ್ಕೊಂಡಲ್ಲ ಬರೋದು. ನಾನು ಹೇಳ್ತಾ ಇಲ್ಲ, ದೇವರ ವಾಕ್ಯ ಹೇಳ್ತಾ ಇದೆ. ಇಬ್ರಿಯ 9:28 ಯೇಸು ಮತ್ತೆ ಬರ್ತಾರೆ, ಆದರೆ ಪಾಪಿಗಳು ನೋಡ್ಕೊಂಡಲ್ಲ. ಪಾಪ ಪರಿಹಾರಕ್ಕೋಸ್ಕರ ಶಿಲುಬೆ ಮೇಲೆ ಸಾಯ್ಲಿಕ್ಕಲ್ಲ ಬರೋದು. ಯಾಕೆಂದರೆ ಪಾಪ ಪರಿಹಾರ ಒಮ್ಮೆಗೆ ಎಲ್ಲ ಕಾಲಕ್ಕೂ ಅವರು ಒಂದೇ ಬಲಿಯಿಂದ ನೆರವೇರಿಸಿ ಆಯಿತು. ಇನ್ನೊಂದು ಬಲಿ ಇಲ್ಲ ಪಾಪ ಪರಿಹಾರಕ್ಕೆ. ಕೆಲವು ಕಡೆ ಹೇಳ್ತಾರಲ್ವಾ, ಕೆಲವೊಂದು ಧ್ಯಾನಗಳೇ ಮಾಡಿಬಿಡ್ತಾರೆ, ಪಾಪ ಪರಿಹಾರ ಧ್ಯಾನ, ಶಾಪ ಪರಿಹಾರ ಧ್ಯಾನ, ಶಾಪ ವಿಮೋಚನೆ ಧ್ಯಾನ. ಇದೆಲ್ಲ ಸೈತಾನನ ಮಹಾ ವಂಚನೆ ಅಂತ ತಿಳ್ಕೊಳ್ಳಿ. ಯಾಕೆಂದರೆ ಪಾಪ ಪರಿಹಾರ ಯೇಸು ಮಾಡಿ ಆಯ್ತು, ಇನ್ಯಾವ ಧ್ಯಾನ ಪಾಪ ಪರಿಹಾರಕ್ಕೆ, ಶಾಪ ಪರಿಹಾರಕ್ಕೆ? ನಿನಗೆ ನಂಬಿಕೆಯಲ್ಲಿದ್ದು ನಿನ್ನ ಮೂರ್ಖತನ. ಶುಭ ಸಂದೇಶ ನೀನು ನಂಬಿಲ್ಲ ಅಷ್ಟೇನೆ. ಒಮ್ಮೆಗೆ ಎಲ್ಲ ಕಾಲಕ್ಕೂ, ಒಮ್ಮೆಗೆ ಒಂದೇ ಬಲಿಯಿಂದ 2000 ವರ್ಷಗಳ ಹಿಂದೆನೆ ಎಲ್ಲ ಕಾಲಕ್ಕೂ ನಿನ್ನ ಸಕಲ ಪಾಪ ಸಕಲ ಶಾಪ ಯೇಸು ತಮ್ಮ ದೇಹದಲ್ಲಿ ಹೊತ್ತು ಶಿಲುಬೆಗೆ ಜಡ್ದಾಯ್ತು. ಇನ್ಯಾವ ನಾವು ಎತ್ಕೊಂಡ್ಬಂದು ನಿನಗೆ ಶಾಪ ಇದೆ ಅಂತ ಹೇಳಲಿಕ್ಕೆ? ಸುಳ್ಳುಗಾರ, ಪಿಶಾಚಿ ಅಲ್ವಾ ಅದು? ತಿಳ್ಕೊಳ್ಳಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮ ಬೈಬಲಲ್ಲಿದೆ ಇದು, ತೆಗೆದು ಓದ್ ನೋಡಿ. ಕಣ್ಣು ಓಪನ್ ಆಗುತ್ತೆ, ಅವಾಗ ಕುರುಡುತನ ಹೋಗುತ್ತೆ, ಬ್ಲೈಂಡ್ನೆಸ್ ಹೋಗುತ್ತೆ. ಸುಮ್ಮನೆ ಬ್ಲೈಂಡ್ ಬಿಲೀವರ್ಸ್ ಆಗಿರಬೇಡಿ. ಬ್ಲೈಂಡ್ ಆಗಿ ಯಾರನ್ನೋ ಫಾಲೋ ಮಾಡಬೇಡಿ, ಕಣ್ಣು ತೆರೆದು ಫಾಲೋ ಮಾಡಿ. ಯೇಸು ಮರಳಿ ಬರ್ತಾರೆ. ಯಾಕೆ ಬರ್ತಾರಂತೆ? ತಮ್ಮನ್ನು ನಂಬಿ. ಯಾರನ್ನ ನಂಬಿ? ನಾನು ಅದಕ್ಕೊಂದು ಸ್ವಲ್ಪ ಸೇರಿಸ್ತೀನಿ, ಯೇಸುವನ್ನು ಮಾತ್ರ ನಂಬಿ ಅಂತ. ಏನಾದರೂ ಯಾರಿಗಾರ ಸಮಸ್ಯೆ ಆಗುತ್ತಾ? ಆದರೆ ಅದು ನಿಮ್ಮ ಸಮಸ್ಯೆ, ನನ್ನ ಸಮಸ್ಯೆ ಅಲ್ಲ. ಯೇಸುವನ್ನು ಮಾತ್ರ ನಂಬಿ ನಿರೀಕ್ಷಿಸಿಕೊಂಡಿರುವವರನ್ನು ಜೀವೋದ್ಧಾರ ಮಾಡಲೆಂದು. ಯಾರನ್ನು ನಂಬಿ ನಿರೀಕ್ಷಿಸಿಕೊಂಡಿರುವವರನ್ನು? ಯೇಸುವನ್ನು ಮಾತ್ರವೇ ನನ್ನ ರಕ್ಷಕನು ಪ್ರಭುವು ಎಂದು ನಂಬಿ ಅವರು ಮರಳಿ ಬರ್ತಾರೆ, ನನ್ನನ್ನು ಕರ್ಕೊಂಡು ಹೋಗ್ತಾರೆ ಎಂದು ಈಗರ್ಲಿ ವೇಟಿಂಗ್. ದೋಸ್ ಹೂ ಆರ್ ಈಗರ್ಲಿ ವೇಟಿಂಗ್ ಫಾರ್ ದ ಲಾರ್ಡ್, God will take them with him. ದೇವರು ಅವರನ್ನು ರಕ್ಷಣೆ ಮಾಡಲಿಕ್ಕೆ ಬರ್ತಾರೆ. ಪಾಪಿಗಳನ್ನೆಲ್ಲ ರಕ್ಷಣೆ ಮಾಡ್ಲಿಕ್ಕೆ ಬರೋದು, ನೆನ್ಪಿಟ್ಕೊಳ್ಳಿ. ಪಾಪಿಗಳ ರಕ್ಷಣೆ ಮಾಡ್ಲಿಕ್ಕೆ ಬಂದಾಯ್ತು. ಈಗ ಆ ಪಾಪ ಪರಿಹಾರ, ನೀನು ಆ ಪಾಪ ಪರಿಹಾರ ಮಾಡಿದ ಶುಭ ಸಂದೇಶ ಆಲಿಸ್ಬೇಕು. ಆಲಿಸಿ ಅರ್ಥ ಮಾಡ್ಕೊಂಡು ಅದರಲ್ಲಿ ನಂಬಿಕೆ ಇಟ್ಟು ಪಾಪಕ್ಕೆ ವಿಮುಖನಾಗಿ ಪವಿತ್ರಾತ್ಮನ ಪಡ್ಕೊಂಡು ದೇವರ ಮಗನಾಗಿ ದೇವರ ಸಂಬಂಧಕ್ಕೆ ಬರಬೇಕು. ಸಂಬಂಧಕ್ಕೆ ಬಂದಾದ್ಮೇಲೆ ಕಾಯ್ತಾ ಬದುಕಬೇಕು. ಹಾಗಾದರೆ ಕ್ರೈಸ್ತ ಜೀವನದ ಒಂದು ದೊಡ್ಡ ಒಂದು ಲಕ್ಷಣ ಏನು? ವಾಟ್ ಈಸ್ ಎ ಕ್ಯಾರೆಕ್ಟರಿಸ್ಟಿಕ್ ಆಫ್ ಕ್ರಿಶ್ಚಿಯನ್ ಲೈಫ್ ಆರ್ ಸಿಂಪ್ಟಮ್ ಅಂತ ಹೇಳೋಣ ಬೇಕಾದರೆ. ವಾಟ್ ಈಸ್ ಒನ್ ಆಫ್ ದ ಸಿಂಪ್ಟಮ್ಸ್ ಆಫ್ ಕ್ರಿಶ್ಚಿಯನ್ ಲೈಫ್? ವೇಟಿಂಗ್ ಫಾರ್ ದ ಲಾರ್ಡ್.